ಹಾಯ್ ಫ್ರೆಂಡ್ಸ್, ಶ್ವೇತಾಸ್ ಕುಕ್ ಹೌಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಇನ್ನೊಂದು ರೆಸಿಪಿಯೊಂದಿಗೆ ಬಂದಿದ್ದೀವಿ. ಅದೇನಂತ ನೋಡೋಣ. ಖಾರ ಚೌಚೌ ಅಂಗಡಿಲಿ ಸಿಗ್ತದಲ್ಲ, ಅದೇ ಥರ ಖಾರ ಚೌಚೌ ಮಾಡೋಣ. ಮೊದಲಿಗೆ ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ ಅರ್ಧ kg. ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಗರಿ ಗರಿಯಾಗಿ ಬರೋಕ್ಕೆ. ಮತ್ತು 3 ಟೇಬಲ್ ಸ್ಪೂನಷ್ಟು ಖಾರದ ಹುಡಿ ಹಾಕೋತಾ ಇದ್ದೀನಿ. ಖಾರ ನಿಮಗೆ ಹೇಗೆ ಬೇಕು ಅದ್ರ ತಕ್ಕಂಗೆ ಹಾಕೋಬೋದು. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಅಜ್ವೈನ್ ಹಾಕ್ತಾಯಿದ್ದೀನಿ. ಇದು ಕೂಡ ಆಪ್ಷನಲ್ಲು. ನಿಮಗಿದು ಫ್ಲೇವರ್ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿಣದ ಹುಡಿ ಹಾಕೋತಾ ಇದ್ದೀವಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಇದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಕಾದಿರೋ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕಾದಿರೋ ಎಣ್ಣೆ ಹಾಕೋದ್ರಿಂದ ಗರಿಗರಿಯಾಗಿ ಬರುತ್ತೆ ಚೌಚೌ ಅಂತ. ಇವಾಗ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ತಣ್ಣೀರು ಯೂಸ್ ಮಾಡ್ತಾಯಿಲ್ಲ, ನಾವು ಕುದಿಯೋ ನೀರು ಹಾಕಿ ಮಿಕ್ಸ್ ಮಾಡ್ತೀವಿ. ಬೈಂಡಿಂಗ್ ತುಂಬ ಚೆನ್ನಾಗಿ ಬರ್ತದೆ ಕುದಿಯೋ ನೀರು ಹಾಕೋದ್ರಿಂದ. ಕುದಿಯೋ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ಹದಕ್ಕೆ ಕಲಸಿಟ್ಕೋಬೇಕು. ಇವಾಗ ಈ ಹದಕ್ಕೆ ಕಲಸಿಟ್ಕೊಂಡ್ಮೇಲೆ ಈ ಥರ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡ್ಕೊಂಡು ಚಕ್ಲಿ ಒಳಗೆ ಹಾಕ್ಕೊಳ್ಳಿ. ಆದರೆ ಚಕ್ಲಿದಲ್ಲ, ಪ್ಲೇಟ್ ಚೌಚೌದು. ಈ ಥರ ಹಸಿಟ್ಟು ಹಾಕ್ಕೊಂಡು ಡೈರೆಕ್ಟ್ ಇವಾಗ ಏನು ಮಾಡ್ತೀವಿ ಅಂದರೆ ಕಾದಿರೋ ಎಣ್ಣೆಗೆ ಬಿಡ್ತೀವಿ. ಚಕ್ಲಿ ಆದರೆ ಮುಂಚೆನೇ ಕಲಸಿಟ್ಕೊಂಡು ಹಾಕ್ತೀವಲ್ವ, ಇದು ಆ ಥರ ಹಾಕೋ ಅವಶ್ಯಕತೆ ಏನಿಲ್ಲ. ಡೈರೆಕ್ಟ್ ಬಾಣಲಿಗೆ ಹಾಕೋಬೋದು. ಆದರೆ ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಬೇಕು. ಎಣ್ಣೆ ತುಂಬ ಕಾದಿದ್ರೆ ಕಾವು ಕೈಗೆ ಹತ್ತುತ್ತೆ. ಒಂದೇ ರೌಂಡ್ ಸಾಕು ನೋಡಿ. ಇವಾಗ 10 ನಿಮಿಷಕ್ಕೆಲ್ಲ ಆಗೋಗುತ್ತೆ. ತುಂಬ ಹೊತ್ತು ಮಾಡಬೇಕಂತೇನಿಲ್ಲ, 10 ನಿಮಿಷಕ್ಕೆ ಆಗಿಬಿಡುತ್ತೆ. ಈ ಥರ ಎಲ್ಲ ಚಕ್ಲಿನೂ ಒಂದೊಂದು ಟ್ರಿಪ್ಗೆ ಮಾಡಿಟ್ಕೊಂಡ್ರೆ ನಿಮಗೆ ಒಂದು ತಿಂಗಳಿಗಾಗಷ್ಟು ಚೌಚೌ ರೆಡಿ ಆಗುತ್ತೆ. ಇವಾಗ ಇದು ಒಗ್ಗರಣೆಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಇದೆಲ್ಲ ಹುಡಿ ಮಾಡ್ಕೋಬೇಕು ಈ ಥರ ಚೌಚೌನ. ಇವಾಗ ಒಗ್ಗರಣೆ ಹಾಕೋಣ. ಸಾಸಿವೆ 1 ಟೇಬಲ್ ಸ್ಪೂನಷ್ಟು, ಕಡಲೆಬೇಳೆ ಫಸ್ಟು ಕಡಲೆ ಬೀಜನ ಫಸ್ಟಿಗೆ ಹುರ್ಕೊಳ್ಳೋಣ. ಯಾಕಂದರೆ ಅದು ತುಂಬ ಹುರಿಯೋದು ಲೇಟ್ ಆಗುತ್ತಲ್ಲ, ಹಾಗಾಗಿ ಫಸ್ಟಿಗೆ ಕಡಲೆ ಬೀಜ ಹುರ್ಕೊಳ್ಳೋಣ. ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗಿ ಆದಮೇಲೆ ಹುರ್ಗಡ್ಲೆ ಹಾಕ್ಕೊಳ್ಳೋಣ. 1/4 ಕಪ್ಪಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಇದಕ್ಕೆ ಹುರ್ಗಡ್ಲೆನೂ ಅಷ್ಟೇ ಆಪ್ಷನಲ್ಲು. ಬೇಕು ಅನ್ನೋರು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಇದು 2 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದ ನಂತರ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ನಾವು ಚೌಚೌಗೂ ಉಪ್ಪು ಹಾಕಿರ್ತೀವಿ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಈ ಬೆಳ್ಳುಳ್ಳಿನ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ಯಾಕಂದರೆ ಬೆಳ್ಳುಳ್ಳಿ ಮತ್ತು ಕಡಲೆಬೀಜ 2 ಒಟ್ಟಿಗೆ ಫ್ರೈ ಮಾಡೋಕ್ಕಾಗೋದಿಲ್ಲ ಅಂತ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಸಪ್ರೇಟಾಗಿ. ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ಮಿಕ್ಸ್ಚರ್ನ ಚೌಚೌ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಿಮಗೆ ಒಂದು 15 ದಿನ 20 ದಿನ ಇಟ್ಕೊಂಡು ತಿನ್ಬೋದು. ನೀವು ಸ್ಟೋರ್ ಮಾಡಬೇಕಾದ್ರೆ ಒಳ್ಳೆ ಏರ್ ಟೈಟ್ ಇರೋ ಕಂಟೈನರ್ಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ. ಅಂಗಡೀಲಿ ಸಿಗೋ ಥರನೇ ರುಚಿಯಾಗಿರುತ್ತೆ ಚೌಚೌ. ಆದರೆ ಕಡಲೆ ಹಸಿಟ್ಟು ನೀವು ಚಾಯ್ಸ್ ಮಾಡುವಾಗ ಒಳ್ಳೇದು ಮಾಡಬೇಕಷ್ಟೆ. ಥ್ಯಾಂಕ್ ಯು ಫ್ರೆಂಡ್ಸ್.